ಏನು ಗೊತ್ತಾ, ಇನ್ನು ಸ್ವಲ್ಪ ದಿವಸಕ್ಕೆ ಡಾಕ್ಟ್ರು ಮಗು ಯಾವಾಗ ಹುಟ್ಟತ್ತೆ ಅಂತ ಡೇಟ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಿಮಗೆ ಪ್ರಸವ ವೇದನೆ ಇರುತ್ತೆ, ಬಟ್ ನೀವು ಅದನ್ನು ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗೆ ನಮಗೆ ಈ ಕಾಯೋ ವೇದನೆ ಇದೆಯಲ್ಲ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಓಕೆ, ಸೊ ಟೀಚರ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯೋ ಥರ ಆಗಿದೆ ಅಲ್ವಾ ನಿಮಗೆ? ತುಂಬಾನೇ ಕಷ್ಟವಾದ ಎಕ್ಸಾಮ್, 9 ಮಂತ್ ಕೋರ್ಸ್ ಇದು. ಬಟ್ ಬ್ಯೂಟಿ ಏನ್ ಗೊತ್ತಾ, ನಾವೀಗ ಎಷ್ಟು ಕಾತರದಿಂದ ಕಾಯ್ತೀವೋ, ಎಷ್ಟು ಹಂಬಲಿಸ್ತೀವೋ, ಎತ್ತೆಗಿಡ್ತೀವೋ, ಕಷ್ಟಪಡ್ತೀವಿ, ನೋವು ತಿಂತೀವಿ, ಅದೆಲ್ಲ ಮಗು ನಮ್ ಕೈಗೆ ಬರ್ತಿದ್ದಂಗೆ, ನಾವು ಅದ್ರ ಮುಖ ನೋಡ್ತಿದ್ದಂಗೆ ಎಲ್ಲ ಮಾಯ ಆಗ್ಬಿಡುತ್ತೆ. ಮೋಸ್ಟ್ಲಿ ಅದಕ್ಕಿಂತ ಬ್ಯೂಟಿಫುಲ್ ಮೂಮೆಂಟ್ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಪಡೋ ಕಷ್ಟ, ನೋವು ಎಲ್ಲ ಮರ್ತೋಗ್ಬಿಡುತ್ತೆ, ಬರೀ ಖುಷಿ ಮಾತ್ರ ಉಳ್ಕೊಳ್ಳುತ್ತೆ. ನಿಜ ಭೂಮಿಕಾ, ಹಾಗಾದ್ರೆ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಮಗು ನಗು ಎರಡೇ ಇರುತ್ತೆ. ಕರೆಕ್ಟ್. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಂದ್ರೆ, ನೀವು ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ, ನೀವು ದಪ್ಪ ಆಗ್ತಾನೆ ಇಲ್ಲ. ಹಾಗೆ ಹಂಚಿ ಕಡ್ಡಿ ತರಾನೇ ಇದ್ದೀರಾ. ನನ್ನ ಆಸೆ ಏನ್ ಗೊತ್ತಾ, ನಾನು ನಿಮ್ ಥರ ಆಗ್ಬೇಕ್ರಿ. ಏನ್ ತಿಂದ್ರು ಹೊಟ್ಟೆಗೆ ಹತ್ಲೇಬಾರ್ದು. ಸಣ್ಣ ಇದ್ರೆ ತಾಪತ್ರ ಇರಲ್ಲ. ಅಯ್ಯೋ ದೇವ್ರೆ, ಇದೇ ನಿಂಗೆ ಹೇಳ್ಬಿಟ್ರಿ ಗೌತಮ್ ಅವರೇ. ನನ್ ಡ್ರೀಮು ನಾನ್ ನಿಮ್ ತರ ಆಗ್ಬೇಕು ಅಂತ. ನೋಡಿ, ನೀವು ಈ ಸಣ್ಣ ಆಗೋ ಮಾತಾಡ್ಬೇಡಿ. ನೀವು ಈ ರೀತಿನೇ ಗುಂಡ್ಗುಂಡಕ್ಕೆ ಬೆಣ್ಣೆ ಮುದ್ದೆ ತರ ಇದ್ರೇನೆ ಚಂದ. ನೀವು ಸಣ್ಣ ಆಗ್ಬಿಟ್ರೆ ಬೆಳ್ಳಿಗಿರೋ ಓತಿಕ್ಯಾತೆ ತರ ಕಾಣ್ತೀರಾ. ಏನ್ ಹೇಳ್ತಾ ಇದ್ದೀರಾ? ನಿಜ, ನೀವು ಹಾಗೆ ಕಾಣ್ತೀರಾ. ಬೇಡ ಬೇಡಪ್ಪ, ಅದು ನನಗೆ ನೋಡಕ್ಕಾಗಲ್ಲ. ನೋಡಕ್ಕೆ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಬೇಡ ಗೌತಮ್ ಅವರೇ, ನೀವು ಹೀಗಿದ್ರೇನೆ ಚಂದ, ಪ್ಲೀಸ್. ನೋಡಿ, ಅದೇನೇ ಆಗ್ಲಿ, ನಿಮ್ ತರ ಲೈಟ್ ಆಗಿ ಸ್ಲಿಮ್ ಆಗಿರ್ಬೇಕು. ನೋಡಿ, ನೀವು ಮತ್ತೆ ಸ್ಲಿಮ್ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಡೈವರ್ಸ್ ಕೊಟ್ಬಿಡ್ತೀರಾ? ಗೌತಮ್ ಅವರೇ, ಇದ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ತಮಾಷೆ ಹೇಳಿದ್ರಿ. ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತು, ಓಕೆ, ಐ ಆಮ್ ಸಾರಿ. ಫ್ಲೋನಲ್ಲಿ ಬಂತು ಹೇಳಿದೆ, ಐ ಆಮ್ ಸಾರಿ. ಅಲ್ಲ, ನಿಮ್ಗೆ ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ನನಗೆ ಗೊತ್ತು. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಐ ಆಮ್ ಸಾರಿ. ಓಕೆ, ನನ್ಗೆ ಆ ರೀತಿ ಎಲ್ಲ ಏನೂ ಆಗ್ತಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದ್ರೂ ಗಂಡಸರು ನಮ್ಮ ಸೇಫ್ಟಿ ನಾವು ಇರ್ಬೇಕಲ್ಲ. ಈ ನನ್ನ ಮಗ ಆನಂದಕ್ಕೆ ಫೋನ್ ಮಾಡಿ ಒಂದು ದಿವಸ ಕೋಚಿಂಗ್ ತಗೋತೀನಿ. ಅವನು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಈಗ ನೀವು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೇ ಬಿಡಿ. ಏನ್ರಿ ಡಬಲ್ ಮೀನಿಂಗಾ? ಪೋಲಿ ಆಗ್ಬಿಟ್ಟಿದ್ರ ಕಣ್ರಿ ನೀವು. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಗಂಡನ ಹತ್ರ ಪೋಲಿ ಆಗಿಲ್ದೆ ಇನ್ಯಾರ ಹತ್ರ ಪೋಲಿ ಆಗಿರ್ಬೇಕು? ಅದು ಅಲ್ಲದೆ ನೀವೇ ಹೇಳಿದಲ್ವಾ, ಪೋಲಿ ಆದ್ರೇನೆ ಪೇರೆಂಟ್ಸ್ ಆಗೋದಕ್ಕೆ ಸಾಧ್ಯ ಅಂತ. ನಿಮ್ಮ ಮಾತನ್ನೇ ಪಾಲಿಸ್ತಿದ್ದೀನಿ ಟೀಚರ್. ನಾಟಿ ಟೀಚರ್. ಸಾರಿ 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 ಸಾರಿ. ಆಯ್ತಾ? ಪರವಾಗಿಲ್ಲ, ನಾನು ಡ್ರಾಮಾ ಮಾಡಿದೆ. ಮಾಡಿ ಮಾಡಿ, ಎಷ್ಟು ದಿವಸ ಮಾಡ್ತೀರೋ ಮಾಡಿ. ಎಸ್, ಸದ್ಯಕ್ಕೆ ನಂದೇ ರಾಜ್ಯ.